ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಎರಡನೇ ಮಿನಿ ಬ್ಲಾಗ್. ಇವತ್ತು ಗುರುವಾರ ಬ್ಯಾಂಗ್ಳೂರಿನಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬೆಳಿಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಪೂಜೆ ಮಾಡಿ ನಾವಿಬ್ಬರು ಹೊರಟಿದ್ದೆ ದೇವಸ್ಥಾನಕ್ಕೆ. ನಮ್ಮನೆಯಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ದೇವಸ್ಥಾನ. ಬ್ಯಾಂಗ್ಳೂರಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ದೇವಸ್ಥಾನ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಸಾಯಿಬಾಬಾ ದೇವಸ್ಥಾನನೂ ಇದೆ. ಇದೇ ದೇವಸ್ಥಾನದ ಎಂಟ್ರೆನ್ಸ್. ಈ ಥರ ಇದೆ. ಒಳಗಡೆ ತುಂಬ ವಿಶಾಲವಾಗಿದೆ, ತುಂಬ ಜಾಗ ಇದೆ. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಸ್ವಲ್ಪ ಜನ ಕಡಿಮೆ. ಇಲ್ಲಾಂದರೆ ಗುರುವಾರ ಯಾವಾಗಲೂ ತುಂಬ ಜನ ಇರ್ತಾರೆ. ದೇವಸ್ಥಾನ ಎಂಟ್ರೆನ್ಸ್ ಆಗಿ ರೈಟ್ ಸೈಡಲ್ಲಿ ಟಿಕೆಟ್ ಕೊಡ್ತಾರೆ ಮಂಗಳಾರತಿ ಮಾಡೋದಾದರೆ. ನಾವು ಟಿಕೆಟ್ ತಗೊಂಡು ಲೈನಲ್ಲಿ ಬರ್ತಾ ಇದ್ದೀವಿ. ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇಗ ದರ್ಶನ ಆಯಿತು. ನಾನು ಈ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ. ನಿಮಗೆಲ್ಲ ಈ ದೇವಸ್ಥಾನ ಗೊತ್ತಾ ಅಂತ ಕಮೆಂಟ್ ಮಾಡಿ. ದರ್ಶನಕ್ಕೂ ಮುಂಚೆಲೇ ಈ ಥರ ಚೀಟಿ ಕೊಟ್ಟರೆ ದೀಪ ಕೊಡ್ತಾರೆ. ನಾವು ಅಲ್ಲಿ ಹೋಗಿ ದರ್ಶನ ಮಾಡಿ ಮಂಗಳಾರತಿ ಮಾಡಿ ಬರ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಹಾಗೆ ಮಠದ ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು. ಇಲ್ಲಿ ಸ್ವಲ್ಪ ಕಡಿಮೆ ಇದ್ದರು ಜನ. ಇಲ್ಲಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಇಲ್ಲಿ ಅಕ್ಷತೆ ಇಸ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ನಾವು ಕೂತಿದ್ವಿ. ಈ ದೇವಸ್ಥಾನದಲ್ಲಿ ಮನೆ ಕೊಟ್ಟೋಕ್ಕೂ ಮುಂಚೆ ಇಟ್ಟಿಗೆ ಎಲ್ಲ ಪೂಜೆ ಮಾಡಿ ಕೊಡ್ತಾರೆ. ಇಲ್ಲಿ ಸುಮ್ಮನೆ ಕೆಲವೊಂದಷ್ಟು ಲೈನ್ಸ್ಗಳು ಹಾಕಿದ್ರು, ಅದನ್ನು ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಓದಿದ್ರೆ ಅರ್ಥಪೂರ್ಣ ಅನಿಸೋದು, ಅದಕ್ಕೆ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. 10 ಗಂಟೆ ಮೇಲೆ ಹೋದರೆ ಇಲ್ಲಿ ಪ್ರಸಾದ ಸಿಗುತ್ತೆ. ನಾವು ಸ್ವಲ್ಪ ಮುಂಚೆಲೇ ಹೋಗಿದ್ವಿ, ನಾವು ವೆಯ್ಟ್ ಮಾಡಲಿಲ್ಲ, ಬಂದುಬಿಟ್ವಿ. ಇಲ್ಲೇ ಸ್ವಲ್ಪ ಫ್ರೆಶ್ಶಾಗಿ ತರಕಾರಿ ಎಲ್ಲ ಇಟ್ಕೊಂಡಿರ್ತಾರೆ, ನೀವು ಬೇಕಂದರೆ ತಗೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸಪೋರ್ಟ್ ಮಾಡಿ.